स्वागत है आपका यस न्यूज़ कर्नाटक एक्सप्रेस में। मैं आपके साथ सुफियान। आइए आज की खबर पर नजर डालते हैं। ಫೈನಲ್ ಆಗಲಾರ್ದು ಎಲ್ಲೊಂದು ಮಾಡ್ಯಾರ ಆಲ್ರೆಡಿ ಆದ್ರೆ ಆನ್ಲೈನ್ ಕಳ್ಸರ್ ಕರೆ ಒಂದು ಎಡಿಸಿ ಸಾಹೇಬ್ರ ಗಮನಕ್ಕೂ ಐತ್ರಿ ಹೋಗಿ ಬಂದು ಭೇಟಿಯಾಗಿ ಹೇಳೋದು ಎಲ್ಲ ಹೇಳಿದ್ರಿ ತಮ್ಮ ಬೇಡಿಕೆಗಳನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಉದ್ಯಾಳ ಅಂಥೇಳಿ DSS ಭೀಮವಾದ ಜಿಲ್ಲಾ ಸಂಚಾಲಕ ಮಾತಾಡೋದು. ಏನಿಲ್ಲ, ಚಿಕ್ಕಲ್ಕಿ ಗಣೇಶ್ ಚಿಕ್ಕಲ್ಕಿ ಅನ್ನೋ ಹುಡುಗ ಎಲ್ಲ ರೀತಿಯಾದಂಥ ಒಂದು ಎಲಿಜಿಬಲ್ ಇದ್ದರು ಟೆಂಡ್ರ್ ಒಳಗೆ ಒಂದು ರಿಜೆಕ್ಟ್ ಮಾಡಿ ಮನೋಹರನವನಿಗೆ ಟೆಂಡರ್ ಪಾಸ್ ಮಾಡಿ ಕೊಡ್ತಾರೆ. ಯಾಕೆ ಇದು ತಿಳಿಯಲಾಗ್ಯದವ 10-12 ವರ್ಷದಿಂದ ಬಿಡಾರು ಹೂಡಿ ಕೂತಾನ. ಎಲ್ಲ DHOಗಳ ಜೋಡಿ ಹೊಂದಾಣಿಕೆ ಅದಾನ. ಬ್ರಹ್ಮಾಂಡ ಭ್ರಷ್ಟಾಚಾರ ಕೇಳ್ದಾನ. ಎಲ್ಲ DHOಗಳು ಇಲ್ಲೇನು ಮಾಡಾಕತ್ತಾರಪ್ಪ ಅಂದ್ರೆ ಜಿಲ್ಲಾದಾಗ ಕೆಲವೊಂದು RMP ಡಾಕ್ಟ್ರುಗಳು ಅದಾರ ಜಿಲ್ಲೆ ಒಳಗೆ. ಅವೆಲ್ಲ ಏನದ ಅಲೋಪತಿಕ್ BAMS ಆಗ್ಯದ ಅಂತೇಳಿ ಹಾಕೊಂಡು ಕುಂದಿರ್ತಾರೆ ಬೋರ್ಡ. ಅವೆಲ್ಲ BAMS ಇದ್ದರೂ ಕೂಡ ಅವ್ರು ಅಲೋಪತಿಕ್ ಮೆಡಿಸಿನ್ ಕೊಡಬೇಕು, ಬಿಟ್ಟು ಇಂಗ್ಲೀಷ್ ಮೆಡಿಸಿನ್ ಕೊಡ್ತಾರೆ. ಸಣ್ಣ ಮಕ್ಕಳು ಹೋದ್ರಪ್ಪ ಅಂತಂದ್ರೆ ಅವ್ರಿಗೆ ನೆಬುಲೈಜೇಷನ್ ಇರಿಸ್ತಾರೆ, ಮತ್ತು ರುದ್ರ ಹೋದ್ರೆ ಅವ್ರಿಗೆ ಸಲೈನ್ ಕೊಡ್ತಾರೆ. ಅವು ಏನೂ ಅವರಿಗೆ ಅದ್ರ ಜ್ಞಾನನೇ ಇರೋಂಗಿಲ್ಲ. ಈ ಥರ ಅವರಿಗೆಲ್ಲ ರೀತಿ ಇದು ಮಾಡಿದ್ರೆ ನಾಳೆ ಅದನ್ನು ರಿಯಾಕ್ಷನ್ ಆಯಿತು, ನಾಳೆ ಅವು ಏನು ಹೆಚ್ಚು ಕಡಿಮೆ ಈಗಾಗಲೇ ಅಂಥ ಪ್ರಕರಣಗಳು ಭಾಳ ಆಗ್ಯಾವು, ಅವೆಲ್ಲ ಮುಚ್ಚಿ ಹಾಕ್ಯಾರ. ಇವ್ರೇನದ RMP ಡಾಕ್ಟ್ರುಗಳ ಜೋಡಿನೂ ಅಲ್ಲಿ THOಗಳು, ಇಲ್ಲಿ ಲೋಕಲ್ THO ಇವರೆಲ್ಲರೂ ಕೂಡಿ ಅವ್ರ ಜೋಡಿ ಬ್ರಹ್ಮಾಂಡ ಭ್ರಷ್ಟಾಚಾರ ಕೇಳ್ದದ ಅಂತೇಳಿ ಮೇಲ್ನೋಟಕ್ಕೆ ಕಂಡು ಬರ್ತದೆ. ನಾವು ಎಷ್ಟೇ ಅಲಿಗೇಷನ್ ಮಾಡಿದ್ರು ಏನೇ ಮಾಡಿದ್ರು ಅದನ್ನು ಬಂದ್ ಮಾಡೋಕ್ಕೆ ಅಸಾಧ್ಯ ಆದಂಥ ಮಾತಾಗ್ಯದ. ಅದಕ್ಕೆ ಇವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಇಲಾಖಾವಾರು ವಿಚಾರಣೆಗೊಳಪಡಿಸಿ ಸೂಕ್ತ ಕಾನೂನು ಕ್ರಮ ಜರುಗಿಸ್ಬೇಕಂಥೇಳಿ ನಮ್ಮ ಆಗ್ರಹದ. ಮುಂದಿನ ದಿನಮಾನದಾಗಿದ್ದು ಏನು ಕ್ರಮ ಕೈಗೊಳ್ಳಿಲ್ಲಪ್ಪ ಅಂತಂದ್ರೆ ಉಗ್ರ ಹೋರಾಟ ನಾವು ಹಮ್ಮಿಕೋಬೇಕಾಗ್ತದೆ. ಗಣೇಶ್ ಚಿಕ್ಕಲಿಕ್ಕಿ ಅಂತೇಳಿ, ಚಿಕ್ಕಲಿಕ್ಕಿ ಎಂಟರ್ಪ್ರೈಸ್ ಮ್ಯಾನ್ಪವರ್ ಏಜೆನ್ಸಿ ನಂದೇ ಇದ್ರದ. ನಾ ಜಿಲ್ಲಾದಾಗ ಎಲ್ಲ ಕಡೆ ಟೆಂಡರ್ ಹಾಕಿದ್ರು ಎಲ್ಲ ಟೆಕ್ನಿಕಲ್ ಅವ್ರು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ರು ಸಹ, ಫೈನಾನ್ಷಿಯಲಿ ಎಲ್ಲ ಸ್ಟ್ರಾಂಗ್ ಇದ್ದು ತೋರಿಸಿದ್ರು ಸಹ
ಅವ್ರು ಹಿಂದಿರೋಂಥ ಒಂದು ಏಜೆನ್ಸಿ ಅವ್ರು ಮೊದಲಿದ್ದಂಥ ಏಜೆನ್ಸಿಯಾಗಿ ಟೆಂಡರ್ ಕೊಡಬೇಕಂತ ಹೇಳಿ ಕೇಸಂದ ಫಾರ್ಮಾಲಿಟೀಸಾಗಿ ಟೆಂಡರ್ ಕರೀತಾರೆ ಅವ್ರು. ಟೆಂಡರ್ ಕರೆದು ಆರ್ಡರ್ ಆಲ್ರೆಡಿ ಫೈನಲ್ ಇರ್ತೈತೆ, ಅವನಿಗೆ ಸರಿಗೆ ಬರ್ದಿರ್ತಾರೆ ಅವರು. ನಮ್ಮನ್ನೆಲ್ಲ ರಿಜೆಕ್ಟ್ ಹೊಡೆದು ಬಿಡ್ತಾರೆ. ರಿಜೆಕ್ಟ್ ಹೊಡೆದು ಏನು ಮಾಡ್ತಾರೆ, ಟೆಂಡರ್ ಫೈನಲ್ ಕೊಟ್ಟು ರೊಕ್ಕ ರಿಲೀಸ್ ಮಾಡೋಂಗಿಲ್ಲ. ರೊಕ್ಕ ರಿಲೀಸ್ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಜಲ್ದಿ ಅದು. ಅದಕ್ಕೆಲ್ಲ ರೊಕ್ಕ ಅವರೇ ಇಟ್ಕೋತಾರೆ. ರೊಕ್ಕ ಯಾಕೆ ಇಟ್ಕೊಂಡ್ರಿ ಇವತ್ತು ನಾವು ಕೇಳಕ್ಕೆ ಹೋಗೋಣ, ಟೆಕ್ನಿಕಲ್ ಇಶ್ಯೂ ಹಂಗೆ ಇಶ್ಯೂ ನಮ್ಗೆ ಕುಲಕರ್ಣಿ ಅಂತ ಹೇಳಿದಾರೆ ಇಲ್ಲಿ DH ಆಫೀಸ್ನಾಗ. ಅವರು ಸಮಜಾಯಿಸಿ ಹೇಳ್ತಾರೆ. ಖರೆ ಅದು ಉತ್ತರ ಕರೆಕ್ಟ್ ಅಲ್ಲ. ಉತ್ತರ ನಾವು ಟೆಂಡರ್ ಬುಕ್ಲೆಟ್ ಪ್ರಕಾರ ಏನೇನೈತಿ ಎಲ್ಲ ಓದ್ಕೊಂಡೆ ಟೆಂಡರ್ ಹಾಕಿರ್ತೀವಿ. ಅವೆಲ್ಲ ಪೂರ್ಣ ಮಾಡಿದ್ರು ಸಹ ಹಿಂದಿರ್ತಕ್ಕಂಥ ಒಂದು ಏಜೆನ್ಸಿ ಅವ್ನು ಏನೋ ಒಂದು ಬಾದಾಗಿದೆ ಅಥವಾ ಏನೋ ಕಳೆದೈತಿ, ಅದ್ರ ಕಾಲಾಗ ಅವ್ನೆಲ್ಲ ರಿನ್ಯೂವಲ್ ಆಗುತ್ತಾನೆ, ಒಂದು ಎಲ್ಲ ಆಗುತ್ತಾನೆ ಟೆಂಡರ್ ಸ್ಟಾಪ್ ಇಟ್ಟು ಅವನಿಗೆ ಟೆಂಡರ್ ಬಿಲ್ ಆಗ್ತವೆ. ಯಾಕಂದ್ರೆ ನಮ್ಮ ರೊಕ್ಕಲ್ಲ ಅಲ್ಲಿ ಜಮಾ ಆಗಿರ್ತಾವೆ ಗೌರ್ಮೆಂಟ್, ಅವ್ರು ಸೇರಿ ಇಟ್ಕೊಂಡಿರ್ತಾರೆ. ಹಿಂಗಾಗಿ ಇದೇ ಒಂದೇ ಸಲ ಏನಲ್ರಿ, ಮಾರ್ಚ್ 6ನೇ ತಾರೀಕು ಒಂದು ಪಂಚಾಯತಿ ಮುತ್ತಿಗೆ ಹಾಕ್ಬೇಕಂತ ಸ್ಟ್ರೈಕ್ ಎಬ್ಸಿದ್ದೀವಿ ನಾವು. ಅವಾಗ ಏನು ಮಾಡ್ರು, DC ಅವರು SP ಅವರು ಎಲ್ಲರೂ ಇದೊಂದು ಸರ್ತ ಇರಲಿ ಬಿಡ್ರಿ, ನಾವು ನ್ಯಾಯ ಕೊಡಿಸ್ತೀವಿ ಅಂತ ಹೇಳಿ ಕಿಸಿಂದ ನಮ್ಮನ್ನ ಬಿಡಿಸಿದ್ರು. ನಾವು ಅವ್ರ ಮಾತಿಗೆ ಬೆಲೆ ಕೊಟ್ಟು ಆ ಸ್ಟ್ರೈಕ್ ಮಾಡಲಿಲ್ಲ. ಆದ್ರೆ ಮತ್ತು ಟೆಂಡರ್ ಅದಾದ್ಮೇಲೆ ಹಾಕಿದ ಮೇಲೆ ಈಗ 3-4 ತಿಂಗಳಾಗ ಬರ್ತಾರೆ ಟೆಂಡರ್ ಫೈನಲ್ ಇಲ್ಲರು. ಅಲ್ಲಿ ಹಳಿ ಇರತಕ್ಕಂಥ ಅವ್ನಿಗೆ ಟೆಂಡರ್ ಕೊಟ್ಟಾರ, ಹೊಸಬರಿಗೆ ಕೊಟ್ಟಿಲ್ಲ. ಇನ್ನೊಂದು KTPP ರೂಲ್ಸ್ 2006 ಆ್ಯಕ್ಟ್ ಏನು ಹೇಳ್ತೈತಿ, ಸಣ್ಣ ಮತ್ತು ಅತಿ ಸಣ್ಣ ಉದ್ಯಮದವರಿಗೆ ಚಾನ್ಸ್ ಕೊಡಬೇಕು ಸಣ್ಣ ಟೆಂಡರ್ ಒಳಗೆ. ಅದು ಮತ್ತು ಯುವಕರಿಗೆ ಚಾನ್ಸ್ ಕೊಡಬೇಕಂತ ಸ್ಟಾರ್ಟಪ್ ಇಂಡಿಯಾ ಸೆಂಟ್ರಲ್ ಗೌರ್ಮೆಂಟ್ದು CM ಇದ್ದವರಲ್ಲ ಕರೆ ಅದನ್ನೆಲ್ಲ ಇವರು ವೈಲೇಷನ್ ಮಾಡಿ ಅವ್ರಿಗೆ ಹೆಂಗೆ ಬೇಕು. ಹಿಂದಿನ ಏಜೆನ್ಸಿ ಅವ್ನಿಗೆ ಏನು ಎಲಿಜಿಬಲ್ ಅದ, ನಾವು 10 ವರ್ಷ ಮಾಡಿದ್ರೆ 10 ವರ್ಷ ಡಾಕ್ಯುಮೆಂಟ್ ಕೇಳ್ತಾರೆ, 5 ವರ್ಷ ಮಾಡಿದ್ರೆ 5 ವರ್ಷ ಡಾಕ್ಯುಮೆಂಟ್ ಕೇಳ್ತಾರೆ. ಒಂದು 4-5 ಏಜೆನ್ಸಿಗಳು ಅದಾವೆ, ನೀವು ನೋಡ್ಬೋದು. ಡಿಪಾರ್ಟ್ಮೆಂಟ್ನ ಹೋಗಿ ಯಾರು ಟೆಂಡರ್ ಆಗಿದ್ದು 5 ವರ್ಷ ಅವರೇ ಇರ್ತಾರೆ. ಒಬ್ಬ ಅವ್ನಿಗೆ ಬಿಟ್ಕೊಡೋದು, ಇವ್ನಿಗೆ ಅವ್ನು ಬಿಟ್ಕೊಡೋದು, ಹೊಂದಾಣಿಕೆ ಮಾಡ್ಕೊಂಡು ಹೊಂಟು ಬಿಟ್ಟಾರ. ಇವೆಲ್ಲ ಕಮಿಷನ್ ಇರುತ್ತೆ, ಭ್ರಷ್ಟಾಚಾರ ಮಾಡ್ತಾರೆ. ಗೌರ್ಮೆಂಟ್ 5% ಸರ್ವಿಸ್ ಚಾರ್ಜ್ ಮ್ಯಾಕ್ಸಿಮಮ್ ಇರುತ್ತೆ ಟೆಂಡರ್ದಾಗ. ಆದರೆ ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲ್ ಏನೈತಿ ಅದಕ್ಕಿಂತ ಹೆಚ್ಚಿಗೆ ಸರ್ವಿಸ್ ಚಾರ್ಜ್ ಕೊಟ್ಟು ಅವನಿಗೆ ಟೆಂಡರ್ ಮಾಡಿರ್ತಾರೆ ಫೈನಲ್. ಯಾಕಂದ್ರೆ ಒಂದು ಯಾರು ತುಸು ಪರ್ಸೆಂಟೇಜ್ ಆಫೀಸರ್ಗಳು ಹೋಗ್ತಿತ್ತು. ಮತ್ತು ಈಗ ಈ ಒಂದು 4-5 ಏಜೆನ್ಸಿಗಳು ಎಲ್ಲ ಕೂಡಿಕೊಂಡು 1 ವರ್ಷ ಅವು ಮಾಡಿದ್ರೆ 1 ವರ್ಷ ಇವು ಮಾಡೋದು. ಬಿಜಾಪುರದಾಗ ಎಷ್ಟು ಏಜೆನ್ಸಿ ದಲಿತ ಏಜೆನ್ಸಿಗಳು ನಾವು ಇಬ್ಬರು ಹಾಕಿದ್ದೀವಿ. ನಾವು ಒಬ್ಬನೇ ದಲಿತ ಅಲ್ಲ, ಇನ್ನೊಬ್ಬರು ಆಕಾಶ್ ಮ್ಯಾನ್ ಪವರ್ ಅಂತೇಳಿ ಒಂದು ಇದ್ರು. ಅವ್ರನ್ನೂ ನಮ್ಗಿಂತ ಸೀನಿಯರ್ ಮೊದಲಿಂದ. ಖರೆ ಅವ್ರಿಗೆ ಇನ್ನಾದರೂ ಒಂದು ಸಣ್ಣ ಟೆಂಡರು ಸಿಕ್ಕಿಲ್ಲ. ಯಾಕಂದ್ರೆ ಹಿಂಗೆ ಕಾರಣ ಹೇಳ್ಕೇಸ ರಿಜೆಕ್ಟ್ ಹೊಡಿತಾರೆ. ನಮ್ಮ ಮಂದಿ ಕಡೆ ಹೆಂಗಿರ್ತೈತಿ, ರೊಕ್ಕ ಕಡಿಮೆ ಇರ್ತೈತಿ, ನಾವು ಅಲ್ಲಿ ಇಲ್ಲಿ ಹೋಗೋಕ್ಕಾಗಂಗಿಲ್ಲ. ಆದ ಕಾರಣಕ್ಕೆ ನಾವು ಎಲ್ಲ ಮಾಡಿದಾಗ ಸಂಘಟನೆ ವತಿಯಿಂದ ಅವರು ಧೈರ್ಯ ತುಂಬಿಕಿಸಿಂದ ನಮಗೆ ಹೇಳ್ರಿ ಬರ್ರಿ ಅಂತ ಹೇಳ್ಕಿಸಿಂದ ಒಂದು ಮನವಿ ಕೊಡಕ್ಕೆ ನಾವು ಇವತ್ತು ಬಂದೀವಿ. ಗಣೇಶ್ ಚಿಕ್ಕಲಿಕ್ಕಿ ಅಂತ. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ S-News ಕರ್ನಾಟಕ ಎಕ್ಸ್‌ಪ್ರೆಸ್ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.